ಸರ್ ಆ ಟೈಮಲ್ಲಿ ದಂಗದ ಮಕ್ಕಳಲ್ಲಿ ನಾನು ಸೆಕೆಂಡ್ ಇಯರ್ ದಂಗದ ಮಕ್ಕಳ ಪಾರ್ಟಲ್ಲಿ ದಂಗೆ ಹೇಳ್ಬೇಕಲ್ಲ ಸರಿ ಆ ಟೈಮಲ್ಲಿ ಅದು 3 ಭಾಷೆಯಲ್ಲಿ ತೆಲುಗು ತಮಿಳು ಕನ್ನಡ ಅಂತ ಮಾಡಿದ್ರು ಆ ಟೈಮ್ಗೆ. ಶಾಸ್ತ್ರದ ಬಗ್ಗೆ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಇದೆಲ್ಲ ನಿಮ್ಮೊಳಗಡೆ ಎಲ್ಲ ಔಸ್ಕೊಂಡು ಕೂತಿದೆ ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ? ನಾನು ಯಾವ ಕಾಲಕ್ಕೂ ಸಿಗರೇಟ್ ಸೇದಲ್ಲ, ಯಾವ ಕಾಲಕ್ಕೂ ಕುಡ್ದಿಲ್ಲ, ಯಾವ ಹುಡುಗಿರ ಜೊತೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಯಾರ ಜೊತೆನೂ ಹೋಗಿಲ್ಲ, ಲವ್ ಗಿವ್ ಪವಟು ಯಾವ ಪುಡ್ಗೋಸೇನೂ ಇರಲಿಲ್ಲ. ನೂರೊಂದು ನೆನಪು. ನಾನೊಂದು ಸುಮಾರು ದೊಡ್ಡವನಾದೆ. ದೊಡ್ಡವರಾಗಕ್ಕೆ ಮುಂಚೆ ಒಂದು ಸಣ್ಣ ಪಾಸು. 1 ವರ್ಷದ ಕೂಸಿರ್ಬೇಕಾದ್ರೆ ನೀವು 1 ವರ್ಷ 2 ವರ್ಷದ ಮಗು ಇರ್ಬೇಕಾದ್ರೆ ನಮ್ಮ ಪ್ರಪಂಚಕ್ಕೆ, ನಮ್ಮ ಬಣ್ಣದ ಪ್ರಪಂಚಕ್ಕೆ ನೀವು ಬಂದಿದ್ದು. ಸೊ ಅದ್ರ ಬಗ್ಗೆ ಹೇಳಿ ಗುರುಗಳೇ. ಏನು ಅಂದರೆ ನಾವು ಕಾಮರಾಜ್ ರೋಡಲ್ಲೇ ಇದ್ವಾ, ಸರಿ ಅಂದ್ಬಿಟ್ಟು ಆ ಕಡೆ ಎಲ್ಲ ನಮ್ಮಮ್ಮ MGRಗೆ ಸರೋಜ್ ದೇವಿಗೆ ಅವ್ರಿಗೆಲ್ಲ ಫ್ಯಾನು. ಸರಿ ಜಿಮ್ಖಾನಾ ಗ್ರೌಂಡಲ್ಲಿ MGR ಸರೋಜ್ ದೇವಿ ಎಲ್ಲ ಪಿಕ್ಚರ್ ಮಾಡಿದ್ದಾರೆ. ಅವರುಗಳಲ್ಲಿ ಬಂದಾಗ ನಮ್ಮಮ್ಮ ನೋಡ್ಕೊಳಕ್ಕೆ ಹೋಗಿ ಬಂದಿರು. ಮಗು ಚಿಕ್ಕದು. ಸರಿ ಮನೇಲಿ ಬಿಟ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಹೊರಟ್ಬಿಟ್ಟು ನೋಡ್ಕೊಂಬಂಬೇಡ ಅವ್ರಿಗೆ ಪಾಪ ಅಂತ ಹಾರ ಗಿರ ತೊಗೊಂಡು ಅವರು ಅವ್ರ ಫ್ರೆಂಡು ಎಲ್ಲರೂ ಫ್ಯಾನ್ ಮೂಮೆಂಟ್ ಹೋಗಿದ್ದಾರೆ ನಮ್ಮಮ್ಮ ಅಂತ. ಸರಿ ಆಯಿತು ಹೋಗ್ಬಿಟ್ಟು ಹಾರ ಹಾಕ್ಬಿಟ್ಟು ಬರೋಣ ಅನ್ನೋಷ್ಟರಲ್ಲಿ ಅವ್ರಿಗೆ ಹಾಕಿ MGRಗೆ ಮಾತಾಡಿಸ್ಕೊಂಡು ಸೆಕೆಂಡ್ ಕೊಟ್ಟು ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ. ಇದೇ ಬಿ ಸರೋಜ್ ದೇವಿ MGR. ಆ ಟೈಮಲ್ಲಿ MGR ನೋಡ್ಬಿಟ್ಟು ಅಮ್ಮನ್ನ ನೀವು ಪಿಕ್ಚರಾಗಿ ಹೀರೋಯಿನ್ ಆಗಿ ಬರಬೇಕು ಅಂತ ಕೇಳಿದ್ದಾರೆ. ಅಯ್ಯೋ ನಮ್ಮನ್ನೆಲ್ಲ ಬಿಡಲ್ಲ ಅಂತ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ದಿವಸ ಲೆಟ್ರು ಬಂದಿದೆ. ಅವ್ರ ಮ್ಯಾನೇಜರು ಬಂದಿದ್ದಾರೆ ಅಮ್ಮನ ಹತ್ರ, ಪಿಕ್ಚರ್ ಬಂದುಬಿಟ್ಟು ಪಿಕ್ಚರ್ ಪಣ್ಣು MGR ಕೂಡ ಪಣ್ಣು ಅಂತ ನಾ ಕೇಳಿದ್ದಾರೆ. ಅವಾಗ ಭಾಳ ಚೆನ್ನಾಗಿದ್ದಾರೆ ನಮ್ಮಮ್ಮ. ಆ ಟೈಮ್ಗೆ ಕೇಳಿದ ಟೈಮ್ಗೆ ಏನು ಹೇಳಿದ್ರೆ ಗೊತ್ತಿಲ್ಲ. ಆಮೇಲೆ ಮನೆಯವ್ರು ಬಂದು ಬೈದು ಮಾಡಿ ನಮ್ಮ ತಾತ ಅಮ್ಮ ಅವರ ತಾತ ಬಂದು ಚೆನ್ನಾಗಿ ಬೈದಿರಿ. ಬ್ರಾಹ್ಮಣ ಮನೆ ಕುಟುಂಬ ಇಟ್ಕೊಂಡು ಪಿಕ್ಚರ್ ಅನ್ಕೊಂಡು ಕುತ್ಕೊಂಡಿರಿ, ಮಾಡೋಕ್ಕೆ ಕೆಲಸವಿಲ್ಲ ಅಂತ ಅಂದಿದೆ. ಸರಿ ಆಗ ನಮ್ಮ ಮನೆಗೆ ಬಂದು ಕೇಳ್ಕೊಂಡು ಹೋಗೋ ಟೈಮ್ಗೆ ನನ್ನ ಮಗು ಅಲ್ವಾ, ನನ್ನನ್ನು ಆವಾಗ ಒಂದು ಸುಬ್ಬಣ್ಣನ ಕ್ಯಾರೆಕ್ಟರ್ ಇದೆ ಮಾಡಬೇಕು ಅಂತ, ಕೈ ಕುಡುಪಾಳ ಕರ್ಪಗಾಂಬ ಅಂತ ಒಂದು ದೇವ್ರ ಪಿಕ್ಚರ್. ಅದರಲ್ಲಿ ಜಮ್ನಿ ಗಣೇಶನ್ ದೇವರು ಈಶ್ವರ, ಇವನು ಬೀಸರಾಜ್ ದೇವಿ, ಇದು ಕ್ಯಾರೇಜ ಏನೋ ಅಮ್ಮನವ್ರ ಪಾತ್ರ. ಸರಿ ಮಗುದನೆ ತೊಡೆ ಮೇಲೆ ಸರಿ ಕೂತ್ಕೊಂಡೆ, ಕೈ ಕುಡುಪಾಳ ಕರ್ಪಗಾಂಬ ಅಂತ ದೇವ್ರ ಮಹಿಮೆದು ಒಂದು ಯಾವುದೋ ಊರು ತಗೊಂಡಿದ್ದಾರೆ ನೋಡಿ. ಅಲ್ಲೂ ದೇವ್ರದ್ದು ಸಂಕಲ್ಪ ಇರುವಂಥ ಪಿಕ್ಚರ್ ಅದು ಸುಬ್ಬಣ್ಣಂದು. ಆ 1 ವರ್ಷದ ಮಗು ತೊಡೆ ಮೇಲೆ ಕೂರಿಸ್ಕೊಂಡು ಮಾಡಿದ್ದು. ಈ ಪಿಕ್ಚರ್ ಆದ ತಕ್ಷಣ ವಿಟ್ಲಾಚಾರ್ಯ ಒಂದು ಪಿಕ್ಚರ್ ಮಾಡಿದ್ದಾರೆ, ಅದರಲ್ಲೂ ಪಾತ್ರ ಮಾಡಿಸಿದ್ದಾರೆ. ಅದರಲ್ಲಿ ಗಣೇಶ ವಿಜಯಂ ಅಂತ ಮಾಡಿದ್ರು. ಗಣೇಶ ತಲೆ ಇಟ್ಕೊಂಡ ಮೇಲೂ ನಾನೇ, ಗಣೇಶ ತಲೆ ತೆಗಿಯಕ್ ಮೊದಲು ನಾನೇ. ಅದೇ ನೀವು ಫಸ್ಟ್ ಪಿಕ್ಚರ್ ಏನ್ ಮಗು ಪಾತ್ರನ ಗುರುಗಳು? ಎಲ್ಲ ಮಗುನೇ, ಚೈಲ್ಡ್ ಆರ್ಟಿಸ್ಟ್ ಆಗಿದ್ದೆ. 1 ವರ್ಷ 2 ವರ್ಷ 1 ವರ್ಷದ ಮಗು. ಅದಾದ್ಮೇಲೆ ಸ್ವಲ್ಪ ದೊಡ್ಡದಾದ್ಮೇಲೂ ಗಣಪತಿ ಪಾತ್ರ, ಅದಾದ್ಮೇಲೆ ವೀರಾಂಜನೇಯ ಅಂತ ಒಂದು ಮಾಡಿದ್ರಂತೆ. ಅದರಲ್ಲಿ ತೆಲುಗು ಮತ್ತೆ ತಮಿಳು ಇಬ್ರು ಮಾಡಿದ್ದಾರೆ. ಅದರಲ್ಲೂ ವೀರಾಂಜನೇಯನ ಪಾತ್ರ, ಆಂಜನೇಯನ ಪಾತ್ರ ಚಿಕ್ಕ ವಯಸ್ಸು ಬಾಲ್ಯ ಆಂಜನೇಯ ಮಾಡಿ ಅವಾಗಿಂದಾನೆ ಪರ್ಸನಾಲಿಟಿ ಉಂಡಿಗಿದೆ ಅಂತ ಹೇಳಿ ಅದಕ್ಕೆ ಚೆನ್ನಾಗೇ ಇದ್ದೆ. ಅವಾಗ ತೊಗೊಂಡೋಗಿ ಎಲ್ಲ ಮಾಡಿದರು. ಆಮೇಲೆ ಶಿರ್ಡಿ ಸಾಯಿಬಾಬಾ ವಿಶೇಷವಾಗಿ ನಡೀತು ಅಂತ ಅವಾಗ ಒಬ್ರು ಯಾರೋ ಬಂದು ಮಗುವನ್ನು ನೋಡ್ಬಿಟ್ಟು ನನ್ನ ಬಾಬಾ ಥರನೇ ಇದ್ದಾರೆ, ಅವ್ರಿಗೆ ಆಶೀರ್ವಾದ ಹೋಗ್ಬೇಕು ಅಂತ ಗಂಡ ಹೆಂಡತಿ ಬಂದು ನಾನು ನಮಸ್ಕಾರ ಮಾಡ್ಬಿಟ್ಟು ಹೋದ್ರು. ನಿಮಗೆ ನನ್ನ ಅಂದರೆ ಮಗುಗೆ, ಅದೇ ನಾನು ಮಗುವಾಗಿದ್ದಾಗ ಅಂತ. ಸರಿ ನಮಸ್ಕಾರ ಮಾಡು, ಇಲ್ಲ ಬಾಬಾ ಥರನೇ ಇದ್ದಾರೆ, ಎಲ್ಲ ವಿಶೇಷತೆ ಅಂತ ಅವ್ರು ಬಂದು ನಮಸ್ಕಾರ ಮಾಡ್ಬಿಟ್ಟು ಹೋಗಿದ್ದಾರೆ. ಇದೇನು ಇವ್ನಿಗೋಗಿ ಇವ್ರು ಯಾರೋ ಬಂದು ಯಾವುದೋ ಊರಿನವರು ಬಾಬಾ ಭಕ್ತರಂತೆ, ಶಿರ್ಡಿ ಸಾಯಿಬಾಬಾ ಭಕ್ತರು, ಇವ್ರಿಗೆ ಬಂದು ನಮಸ್ಕಾರ ಮಾಡ್ಬಿಟ್ಟು. ಆವಾಗ ನಮ್ಮಮ್ಮ ಏನು ಮಾಡಿದ್ರೆ ಬಾಬಾ ಥರನೇ ಒಂದು ಅಲಂಕಾರ ನನ್ನ ಮಾಡಿ ಒಂದು ಫೋಟೋ ತೆಗೆಯೋಣ ಅಂತ ಮಾಡಿ ಮೇಲೆ ಬಟ್ಟೆ ಕಟ್ಟಿ ಚಿರ್ತದ ಚರ್ಮದ ಥರ ಒಂದು ವೆಲ್ವೆಟ್ ಬಟ್ಟೆ ಹಾಕಿ ನಾನು ಕೂಡಿಸಿ ಫೋಟೋ ತೆಗೆದು ಇವತ್ತಿಗೂ ಫೋಟೋ ಇದೆ. ಸೊ ಹಾಗೆ ಇದೆಲ್ಲ ನಡೀತಾ ಮತ್ತು ಜೀವನದಲ್ಲಿ ಅಂದರೆ ಸೈಮಲ್ಟೇನಿಯಸ್ ಆಗಿ ಬಾಲ್ಯದಿಂದಾನೇ ಹೋದ ಜನ್ಮದ ಋಣಾನ್ ಬಂದನೋ ಪ್ಲಸ್ ಆಧ್ಯಾತ್ಮಿಕ ಎಲ್ಲ ಜೊತೆಗೆ ಸೇರ್ತಾ ಬಂದ್ವಿ. ಫಿಲ್ಮಲ್ಲಿ ಬರೋ ಟೈಮ್ಗೆ ಆವಾಗ ಮಲಯಾಳಂಗೆ, ಆಮೇಲೆ NT ರಾಮರಾವ್ ಯಾವುದೋ ಒಂದು ಪಿಕ್ಚರ್ಗೆ ಬಾಲಭಾರತಂ ಅಂತೇನೋ ಮಾಡಿದ್ರು. ಆ ಟೈಮ್ಗೆ ಒಂದು ವಿಶೇಷವಾಗಿ ದುರ್ಯೋಧನ ಜೊತೆಗೆ ಅಣ್ತಮ್ಮಂದ್ರು, ಅವಾಗ ನನ್ನ ತಮ್ಮನ ಕ್ಯಾರೆಕ್ಟರ್ ಮಾಡಿಸಿ, ಅಂದರೆ 101 ಜನ ಮಕ್ಕಳಲ್ಲಿ ನಾನು ಮಕ್ಕಳು, ಅದಕ್ಕೆ ದುಶ್ಯಾಸನ್ ನೆಕ್ಸ್ಟ್ ತಮ್ಮನಿಗೆ ಕ್ಯಾರೆಕ್ಟರ್ ಒಂದು ಮಾಡಿಸಿ ಅದನ್ನು ಮಾಡಿದ್ರು. ಸರಿ ಆ ಟೈಮ್ಗೂ ಮಾಡಿದೆ. ಅದಾದ ಮೇಲೆ ದೈವ ಪಾರ್ವೈ ಅಂತ ಒಂದು ಮಾಡಿದ್ರು ಶಿವಾಜಿ ಗಣೇಶಂದು. ಅದು ಹೆಂಗೆ ಅಂದರೆ ಭೂಲೋಕಕ್ಕೆ ದೇವರುಗಳೆಲ್ಲ ಬೇರೆ ವೇಷದಲ್ಲಿ ಬಂದದ್ದು. ಧಾರ್ಮಿಕವಾಗಿ ಪಿಕ್ಚರ್, ದೈವಿಕವಾಗಿ ಪಿಕ್ಚರ್, ಪುರಾಣಿಕ ಅಲ್ಲ, ಸಾಮಾಜಿಕವಾಗಿ ಅಲ್ಲಿಂದ ಬರೋ ಥರ ಮಾಡ್ಕೊಂಡಿದ್ದಾರೆ. ಸೊ ಅದನ್ನೊಂದು ಪಿಕ್ಚರ್ ಮಾಡಿದೆ. ಸೊ ಅದರಲ್ಲಿ ಪಿಕ್ಚರ್ ಮಾಡ್ಬೇಕಾದ್ರೆ ಏನು ಮಾಡಿದೆ, ಯಾರ್ದೋ ಇವನು ತೇಂಗಾ ಶ್ರೀನಿವಾಸನ್ ಅವರು ಮನೋರಮ ಕೆಲಸದವಳು. ಸೊ ತೇಂಗಾ ಶ್ರೀನಿವಾಸ ಓನರು. ಅವ್ರ ಮನೆಗೆ ಇವರಿಬ್ಬರಿಗೂ ಪಾಠ ಕೆಲಸಕ್ಕೋಸ್ಕರ ಮಾಡ್ತಾ ಇದ್ದಾಗ ಆವಾಗ ನಾನು ದೇವರಾಗಿ ಪ್ರತ್ಯಕ್ಷ ಆಗಿ ಅವ್ರ ಮನೆಗೆ ಒಂದು ಬುದ್ಧಿವಾದ ಹೇಳೋದ್ರ ಒಂದು ಹುಡುಗ
ಅಜ್ಜಿ ತಾತ ಜೊತೆಗೆ ಒಂದು ಹುಡುಗ ಬರ್ತೀನಿ, ಶ್ರವಣ್ ಕುಮಾರ್ ಅಂತಾರೆ. ಸೊ ಅವ್ರು ಬಂದು ಅವ್ರ ಮನೆಗೆ ಆಶೀರ್ವಾದ ಮಾಡಿ ನಾನು ದೇವತರ ದರ್ಶನ ಕೊಟ್ಟೋದು ಪಾತ್ರ. ಅದೊಂದು ಪುಟ್ಟ ಕಾರ್ಯಕ್ರಮ. ಅವಾಗ ಎಷ್ಟು ವಯಸ್ಸು ಗುರುಗಳೇ? ಅವಾಗ ನಾನೊಂದು 5ನೇ ಕ್ಲಾಸು. ಸರಿ, ಆ ಟೈಮ್ ಮಾಡಿದೆ. ಅದಾದಮೇಲೆ ಸುಮಿತ್ರಮ್ಮ ಒಂದು ಪಿಕ್ಚರ್ ಮಾಡಿಸಿದ್ರು, ಡಿ ರಾಜೇಂದ್ರ ಬಾಬು ಅವರ ಶ್ರೀಮತಿ ಅವರು. ಒಂದು ತಮಿಳ್ ಪಿಕ್ಚರ್ ಮಾಡ್ತಿದ್ರು. ಆಗ್ತಾನೆ ವಿಷ್ಣುವರ್ಧನ್ದು ಮಕ್ಕಳ ಸೈನ್ಯ ಆಯಿತು. ಮಕ್ಕಳ ಸೈನ್ಯ ಆದಮೇಲೆ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ನೋಡಿ ಅಂತ ಹೇಳಿದ್ರು. ಆ ಟೈಮ್ ಅದೊಂದು ಪಿಕ್ಚರ್ನ ತಮಿಳ್ ಪಿಕ್ಚರ್ ಮಾಡಿದೆ. ಮಧ್ಯದಲ್ಲಿ ತಿರುಗಿ ಬೈದು ಮಾಡಿ ಮನೇಲಿ ಓದೋದು ಇಂಪಾರ್ಟೆಂಟು, ಅಲ್ಲಿ ಇಲ್ಲಿ ಕೂತ್ಕೊಂಡು ಹಾಳು ಮಾಡ್ತಾನೆ, ಚೆನ್ನಾಗಿ ಓದೋ ಹುಡುಗನ ಹಿಂಗೆ ಹಾಳು ಮಾಡ್ಬಿಡ್ತಾ ಕೂತ್ಕೊಂಡಿದ್ದೆ, ನೀನು ಕಳ್ಸೋಕೆ ಬುದ್ಧಿ ಇಲ್ಲ ಅಂತ. ರಜದಲ್ಲಿ ಮಾತ್ರ ಸಮ್ಮರ್ ಡೇಸ್ ಇದು ಮಾತ್ರ, ಅದೇ ಒನ್ ಡೇ ಕ್ರಿಕೆಟ್ ಮ್ಯಾಚ್ ಇದ್ದಂಗೆ. ಸರಿ ಆಯಿತು, ಹೋಗಿ ಬರ್ತಾ ಇತ್ತು. ಸರಿ, ಕನ್ನಡ ಯಾವುದು ಗುರುಗಳೇ ಫಸ್ಟ್ ಮಾಡಿದ್ದು? ಫಸ್ಟ್ ಪಿಕ್ಚರು ನಾನು ಮಾಡಿದ್ದು ದಂಗೆದ್ದ ಮಕ್ಕಳು. ದಂಗೆದ್ದ ಮಕ್ಕಳು ಪಂತ್ಲೋರ್ದು. ಆವಾಗ ಭರತ್ ಭಾಗವತರು ಅವರು, ಹೊನ್ನಪ್ಪ ಭಾಗವತರು ಬಂದು ಕೇಳಿದ್ರು ಅಂತೆ. ಚಾಮರಾಜಪೇಟೆಗೆ ಹೋಗಿದ್ವಿ, ದೇವಸ್ಥಾನ, ಈಶ್ವರನ ದೇವಸ್ಥಾನ, ಶಿವರಾತ್ರಿ. ಆ ಟೈಮಲ್ಲಿ ಅವರು ಭರತ್ ಭಾಗವತರು ಪಾಪ ಈಗಿಲ್ಲ. ಆವಾಗ ಆ ದೇವಸ್ಥಾನದಲ್ಲಿ ಈಶ್ವರನ ದೇವಸ್ಥಾನ ಕರೆದ್ಬಿಟ್ಟು ಈ ಹುಡುಗನ್ನ ನಾವು ಮಾಡ್ತಾ ಇದ್ದೀವಿ, ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಬೇಕು ಅಂತ ಅವಾಗ ಕೇಳ್ಕೊತಿದ್ವಿ. ಸೊ ಸ್ಕೂಲ್ಗಳಿಗೆ ಕೇಳೋರು ಮಾಡಿರೋರು. ಇವ್ನು ಆಲ್ರೆಡಿ ಒಂದು ತಮಿಳಲ್ಲಿ ಮಾಡಿದ್ದಾನೆ ಹುಡುಗ, ದೇವ್ರ ಪಾತ್ರ ಎಲ್ಲ. ಸೊ ಇವ್ರು ಇಲ್ಲೇ ಮನೆ ಅಂತ. ಅವಾಗಲೂ ನಾವು ಕಾಮರಾಜ್ ರೋಡಲ್ಲಿ ಇದ್ದಿದ್ದು ಸರ್. ಆ ಟೈಮಲ್ಲಿ ದಂಗೆದ್ದ ಮಕ್ಕಳಲ್ಲಿ ನಾನು ಸೆಕೆಂಡ್ ಇರೋ ದಂಗೆದ ಮಕ್ಕಳ ಪಾರ್ಟಲ್ಲಿ ದಂಗೆ ಹೇಳ್ಬೇಕಲ್ಲ. ಸರಿ, ಆ ಟೈಮಲ್ಲಿ ಅದು 3 ಭಾಷೆಯಲ್ಲಿ, ತೆಲುಗು, ತಮಿಳು, ಕನ್ನಡ ಅಂತ ಮಾಡಿದ್ರು ಆ ಟೈಮ್ಲಿ. ಅದನ್ನು ಮಾಡಿದೆ. ಕನ್ನಡ ಪಿಕ್ಚರ್ ಅವಾಗ ದಂಗೆದ ಮಕ್ಕಳು ಪಂತ್ಲೋರೇ. ಅದರಿಂದ ನೀವು ನಮ್ಮ ಕನ್ನಡಿಗರಿಗೆ ಪರಿಚಯ ಆಗಿದ್ದು. ಎಸ್ ಗುರುಗಳೇ, ಬಾಲ್ಯದಲ್ಲಿ ಅಂದರೆ ನೀವು ಆಗಲೇ ಹೇಳಿದ್ರೆ ಸ್ವಲ್ಪ ಸಂಕೋಚ ಸ್ವಭಾವ ಆಯಿತು ಅಂತ, ಈ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲೆಲ್ಲ ಈ ಕಲ್ಚರಲ್ ಆಕ್ಟಿವಿಟೀಸ್ಗಳಲ್ಲಿ ತಾವು ಇರ್ತಿದ್ರ? ಯಾವ ಥರ ಇರ್ತಿದ್ರಿ ಕಾಲೇಜಲ್ಲಿ, ಸ್ಕೂಲಲ್ಲೆಲ್ಲನೂ? ನಾನು ಸಾಧಾರಣವಾಗಿ ಫುಟ್ಬಾಲ್ ಇಷ್ಟ, ಹಾಕಿ ಇಷ್ಟ. ಯಾಕಂದರೆ ಸಂಜೆ ಮನ್ಸಲ್ಲಿ ಜಾಸ್ತಿ ಹಾಕಿನೇ ಇರ್ತಿದ್ದು. ಅವರೆಲ್ಲ ಸ್ಕೂಲ್ಸ್ಗಳು ಹೋಗ್ತಾ ಇದ್ದಿದ್ದು ಹಾಕಿ ಪ್ಲೇಯರ್ಸ್ ಆಗಿ ಹೋಗ್ತಿದ್ರು. ಓಕೆ. ಬಟ್ ಹಾಕಿನ ಕರ್ಕೊಂಡು ಹೋಗೋರು. ನಾನು ಆಮೇಲೆ ಹಾಕಿ ಬ್ಯಾಟ್ ಅದಕ್ಕೋಸ್ಕರ ತೊಗೊಂಡೆ. ಏನಾಗೋಯ್ತು ಅಂದರೆ ನನ್ನ ಫ್ರೆಂಡ್ಗೆ ಇವರು 1 ವರ್ಷ ಕಲ್ತಾಗ ಈ ಹಾಕಿ ಬ್ಯಾಟಲ್ಲಿ ಹಿಂಗೆ ಹೊಡಿಯೋಕೆ ಹೋಗಿದಾಗ ಅವ್ನು ಅವ್ನು ಗೊತ್ತಿಲ್ಲದೆ ಇವ್ನು ಅಡ್ಡ ಬಂದಿದ್ದಾರೆ. ಅವನು ಆ ಬಾಲ್ ತಗೊಳಕ್ಕೆ ಹೋದಾಗ ಹಿಂಗೆ ಹೊಡೆದ, ಆವಾಗ ರಕ್ತ ಬಂದ್ಬಿಡ್ತು. ಆವತ್ತಿಂದ ಇದು ಆ ಹಾಕಿ ಬ್ಯಾಟ್ ಎಂಡಲ್ಲಿ ಇಷ್ಟುದ್ದ ದಪ್ಪಗೆ ಊದಿರುತ್ತೆ. ಸೊ ಅದು ಏನಾಗೋಯ್ತು, ಏಟು ಬಿದ್ದುಬಿಡ್ತು, ಉಲ್ಟಾ ಹೊಡೆದ್ಬಿಟ್ಟು ನಾನು. ಆವತ್ತಿಂದ ನನಗೊಂಥರ ಭೀತಿ ಆಗೋಯ್ತು. ಅಯ್ಯೋ, ಏನು ಕೋಲಲ್ಲಿ ಹೊಡೆದಾಡಂಗೆ ರಕ್ತ ಅಂತ. ಅಂಥದ್ದೆಲ್ಲ ನಾನು ಸ್ವಲ್ಪ ದೂರ. ಈ ಬೇರೆಯವ್ರು ಜಗಳ ಮಾಡ್ತಾ ಇದ್ರೆ, ಬೇರೆಯವ್ರು ಗಲಾಟೆ ಮಾಡ್ತಿದ್ರೆ ಅಲ್ಲಿ ನನ್ನ ಹತ್ರ ಕೂಡ ಇರಲ್ಲ. ಯಾಕೆ ಹೆಂಗಾದ್ರು ಹೋಗ್ಲಪ್ಪ ಅತ್ಲಾಗ ನೆಮ್ಮದಿಯಾಗಿ ಬಂದ್ಬೇಡ ಅಂತ. ಆಮೇಲೆ ಫುಟ್ಬಾಲ್ ಒಂಚೂರು ಇಷ್ಟ, ಫುಟ್ಬಾಲ್ ಆಡ್ತಿದ್ದೆ. ಸೊ ಸಂಜೆ ಮನ್ಸಲ್ಲಿ ಫುಟ್ಬಾಲಲ್ಲಿ 2nd ಪ್ರೈಸ್ ಗೆದ್ದಿದ್ದೆ ಆ ಟೈಮ್ ನಾನು. ಸೊ ಅದನ್ನು ಗೆದ್ದು ಬಾಲ್ಯ ಆಟ ಆಡಿದ್ರೆ ಅವತ್ತು ವಿಶೇಷ. ಖೋಖೋಗೆ ಆಡ್ತಾಯಿದ್ವಿ. ಅದು ಬಂದು ಆಡಿದಾಗ ಸೆಂಟ್ ಜೋಸೆಫ್ಸ್ ಒಂದು, ಸೆಂಟ್ ಜರ್ಮನ್ಸ್ ಒಂದು, ಸೆಂಟ್ ಝೇವಿಯರ್ಸ್ ಒಂದು, ಸೆಂಟ್ ಅಲಾಶಿಯಸ್ ಅಂತ ಒಂದಿದೆ, ಬಿಷಪ್ ಕಾರ್ಡನ್ಸು, ಇಷ್ಟೂ ಜನ ಸೇರಿ ಆವಾಗ ಮಾಡಿದರು. ಸೊ ಆವಾಗ ನಮ್ಮ ಕಾಲೇಜ್ ಗೆದ್ದಾಗ ಫುಟ್ಬಾಲ್ ಮ್ಯಾಚಲ್ಲಿ ನಮ್ಗೆ ಗೆದ್ವಿ. ಓಕೆ. ತಂಗಿಗೆ ನಿಮಗೆ ಒಂದು 10 ವರ್ಷ ಗ್ಯಾಪ್ ಅಂತ, 10 ಇಯರ್ಸ್. ಸೊ ಅಣ್ಣ ತಂಗಿ ಹೇಗಿರ್ತಿದ್ರು? ಅಂದರೆ ಪ್ರೊಟೆಕ್ಟಿವ್ ಬ್ರದರ್ ಆಗಿದ್ರ? ಯಾಕಂದರೆ ಅಷ್ಟು ವರ್ಷ ಆದಮೇಲೆ ಹುಟ್ಟಿದ್ರಿಂದ ಆಲ್ಮೋಸ್ಟ್ ನನಗೆ ಹೊಸದು, ನಾನೇ ನೋಡ್ಕೊಂಡಂಗೆ ಆಯಿತು ಚಿಕ್ಕ ಮಗುನ. ಆಮೇಲೆ ಅಮ್ಮ ಟೀಚರು, ಮಗುನ ಒಬ್ಬರು ನರಸಮ್ಮ ಅಂತಿದ್ರು, ಅವ್ರು ನೋಡ್ಕೊತಾ ಇದ್ರು. ನೋಡ್ಕೊಳಕ್ಕೆ ಬಿಡೋಕ್ಕೆ ಸ್ನಾನ ಮಾಡಿಸಿ ಮಟ್ಟಿ. ಆ ಅಜ್ಜಿಗೆ ವಯಸ್ಸಾಗಿತ್ತು. ಮಗುನೂ ಸ್ನಾನ ಮಾಡಿಸಿ ಮಗುನ ನೋಡ್ಕೊಳ್ಳೋದು ಅಷ್ಟೇ. ಊಟ ಮಾಡಿಸೋದು ಅಮ್ಮ ಎಲ್ಲ ಅಡುಗೆ ಮಾಡೋರು. ಬೆಳಗ್ಗೆ ತಿಂಡಿ ಆಗ್ಬಿಡ್ತಿತ್ತು, ಮಧ್ಯಾಹ್ನ ಅಡುಗೆ ಮಾಡಿ ಹೊಟ್ಟೋಗೋರು ಅಮ್ಮ. ಅಂದರೆ ಅಮ್ಮನೂ ಅಷ್ಟು ಫಾಸ್ಟ್ ಬೇಗ ಇದ್ದು ಎಲ್ಲ ಮಾಡಿ ಮುಗಿಸ್ಕೊಡು. ಸೊ ನಾನು ಈ ಮನೇಲೇ ಇದ್ದಿದ್ದರಿಂದ ನಾನು ಸ್ಕೂಲಿಂದ ಬಂದ ತಕ್ಷಣವೇ ಆ ಮಗು ನಾನೇ ನೋಡ್ಕೊತಾ ಇದ್ದೆ. ಸೊ ಅದರಿಂದ ಬಟ್ಟೆ ಕಟ್ಟೋದ್ರಿಂದ ಅವಾಗೆಲ್ಲ ಈಗೆಲ್ಲ ಹಗ್ಗೀಸು ಅದು ಇದು ಎಲ್ಲ ಇದೆ, ಅದೆಲ್ಲ ಇರಲಿಲ್ಲ. ನಾವೇ ಮಲ್ಬಟ್ಟೆ ತೊಗೊಂಡು ಬಟ್ಟೆ ಹಿಂಗೆ ಹಾಕಿ ಗಂಟು ಹಾಕೋದು. ಅಮ್ಮ ಎಲ್ಲ ಮಾಡ್ತಿದ್ದರಿಂದ ನಾನು ಚಿಕ್ಕ ವಯಸ್ಸಿಗೆ ಅದು ಕಷ್ಟ ನೋಡಿಕೊಂಡು ನಾನು ಹಾಕ್ತಿದ್ದೆ. ಸರಿ, ರಂಗೋಲಿ ಎಲ್ಲ ಹಾಕ್ಬೇಕಾಯ್ತು, ಅದು ಹಾಕಿ ಹಾಲು ಬೆರ್ಕೊ ಮಾಡ್ತೀವಿ. ಅಜ್ಜಿ ನೋಡ್ಕೋಬೇಕಲ್ಲ, ನೀವು ನೋಡ್ಕೊಂಡು ನಾನೇ ಹಾಲು ಬಿಸಿ ಮಾಡ್ತೀನಿ ಅಂತ. ಸೊ ಸಾಧಾರಣ 3/4 ಭಾಗ ಅಜ್ಜಿಗೆ ವಯಸ್ಸಾಗಿದೆ ಮಗು ನೋಡ್ಕೊಳ್ಳೋ ಅಜ್ಜಿಗೆ ಅಂತ. ಅವ್ರ ಪಾಪ ಯಾರೂ ಇರಲಿಲ್ಲ. ಸೊ ಅವ್ರ ಕಷ್ಟ ಅಂದ್ಬಿಟ್ಟು ನೋಡ್ಕೊಳ್ಳೋಕ್ಕೆ ಬಿಟ್ಟಂಗೆ ಆಯಿತು. ಅವ್ರಿಗೊಂದು ಸಂಬಳ ಅಂತ ಆಯಿತು. ಸೊ ಅದ್ರ ಜೊತೆಗೆ ಎರಡು ನೋಡ್ಕೊಂತಾರೆ. ನೀವು ಅಮ್ಮನ ಮಗ ಆಗಿದ್ರು ಅಪ್ಪನ ಮಗ ಆಗಿದ್ರು? ಸಾಧಾರಣವಾಗಿ ನನಗೆ ಅಮ್ಮನ ಮಗನೇ, ಬಟ್ ಅಪ್ಪನ ಮಗ ನಮ್ಮಮ್ಮ ಅನ್ನೋರು ಯಾವಾಗಲೂ. ಯಾಕಂದರೆ ಅಪ್ಪ ಯಾವತ್ತೂ ಹೊಡಿತಿರ್ಲಿಲ್ಲ. ಸ್ಟ್ರಿಕ್ಟ್ ಇದ್ದು ಅಮ್ಮನೇ. ಸ್ಟ್ರಿಕ್ಟ್ ಅಮ್ಮ ಅಂದರೆ ಹೊಡೆದ್ಬಿಟ್ಟು ಬಾರಿಸ್ಬಾರ್ದು. ಅಪ್ಪ ಸ್ಟ್ರಿಕ್ಟ್ ಇದ್ರು ಅಪ್ಪನ ಹತ್ರ ಹೋಗ್ತಿರಲಿಲ್ಲ, ಸೈನಿಗೆ ಮಾತ್ರ ಹೋಗ್ತಿದ್ದೆ ಅಷ್ಟೇ ಹೊರತು ಯಾವ ಕಾರಣಕ್ಕೂ ಅಡಚಣೆ ಮಾಡ್ತಿರಲಿಲ್ಲ. ಸೈನ್ ಹಾಕ್ಕೊಡೋರು, ಮಾತುಕತೆ ಎಲ್ಲ ಎಷ್ಟು ಬೇಕೋ ಅಷ್ಟೇ. ಮಿಲ್ಟ್ರಿಯಲ್ಲಿ ಇದ್ರು ಅಂದಲ್ಲ, ಆಮೇಲೆ ಬ್ಯಾಂಕಿಂಗು. ಆದರೂ ಸಹ ಒಂದೇ ಸಿಸ್ಟಮ್, ಇವ್ನು ಹಿಂಗೆ ಇರಬೇಕು, ಅವ್ನು ಹಾಗೆ ಇರಬೇಕು ಅಷ್ಟೇ ಮಾಡ್ತಿದ್ರು. ಬೇರೆ ಏನು ತೊಂದರೆ ಇರಲಿಲ್ಲ. ಸಪೋರ್ಟಿವ್ ಜಾಸ್ತಿ ಇದ್ರು. ಗೊತ್ತಿಲ್ಲದೆ ನನ್ನ ಮೇಲೆ ತುಂಬ ಅವ್ರಿಗೆ ಇಷ್ಟ ಆಯಿತು.
ಅಮ್ಮ ಹೇಳೋರು ಯಾವಾಗಲೂ ನೀನು ಅಪ್ಪನ ಮಗನೇ ನೀನು ನಿನ್ನ ತಂಗಿ ನಿಮ್ಮಪ್ಪ 3 ಜನ ಒಂದೇ. ಯಾಕಂದರೆ ಈ ಪ್ರಾಣಿಗಳನ್ನ ನೋಡ್ತೀವಿ, ಆ ಪ್ರಾಣಿಗಳನ್ನ ನೋಡಿದಾಗ ನೀವೆಲ್ಲ 3 ಜನ ಕೋತಿಗಳು, ನಾನು ಪ್ರಾಣಿಗಳಲ್ಲಿ ಹುಲಿ, ನೀವು 3 ಕೋತಿಗಳು ಒಂದೇ ಅಮ್ಮ ಅನ್ನೋರು. ಸರಿ ಆದರೂ ಏನೋ ನನಗೆ ಮೊದಲಿಂದ ಅಮ್ಮ ಕಂಡ್ರೆ ಇಷ್ಟ ಇತ್ತು. ಏನು ಮಾಡೋದು, ಇವಾಗಲೂ ಅಮ್ಮನ ಕಂಡ್ರೆ ವಿಶೇಷ. ಸೊ ಅಮ್ಮನ ಜೊತೆ ಅಪ್ಪನ ಜೊತೆ ಅಂದರೆ ಅಪ್ಪ ಸ್ಟ್ರಿಕ್ಟು, ಬೇರೆ ಯಾವುದಕ್ಕೂ ಇನ್ವಾಲ್ವ್ ಆಗ್ತಿರಲಿಲ್ಲ. ಕರ್ಕೊಂಡು ಹೋಗೋದು ಅಮ್ಮ ಯಾವಾಗಲೂ ಅಷ್ಟೇ, ಪಿಕ್ಚರ್ಗಾಗಲಿ ಅಥವಾ ಯಾರ್ದಾರು ನೆಂಟರ ಮನೆಗಾಗಲಿ, ಎಳ್ಳು ಬೀರೋದ್ರಿಂದ ಹಿಡಿದು ಅಮ್ಮನಿಗೆ ಹೆಣ್ಮಕ್ಳು ಇಲ್ಲದೆ ಇರೋದ್ರಿಂದ ಮೊದಲು ನನಗೊಳಗೆ 10 ಇಯರ್ಸ್ ಡಿಫ್ರೆಂಟ್ ಟೈಮ್ಗೆ ಎಳ್ಳು ಬೀರೋಕ್ಕೆ ನನ್ನನ್ನು ಹುಡುಗಿನೂ ಮಗಿನ ಜಡೆ ಹಾಕ್ಬಿಟ್ಟು ಫೋಟೋ ಹಿಡಿಸ್ಕೊಂಡೆ. ಹೆಣ್ಮಗು ಇಷ್ಟ ಅಂತ ನಮ್ಮಮ್ಮನಿಗೆ. ಸೊ ನನಗೆ ಒಂದು ಮಗಿನ ಜಡೆ ಅವನು ಬೈದ್ಬಿಟ್ಟ, ಸರಿಯಾಗಿ ನಿಂತ್ಕೊಳಕ್ಕೆ ಹೇಳ್ರಿ ನಿಮ್ಮ ಮಗುನ ಅಂದ್ಬಿಟ್ಟು ನನಗೆ ಅಳ್ತಾ ಇದ್ದಿದ್ದು ಫೋಟೋ ತಗೊಂಡಿದ್ದಾರೆ. ಸೊ ಜಡೆ ಹಾಕಿ ಲಂಗ ದಾವಣಿ ಹಾಕ್ಕೊಂಡು ಇಟ್ಕೊಂಡು ಆಮೇಲಿಂದ ನನ್ನ ಕಸಿನ್ಸ್ ಜೊತೆನೂ ಅವ್ರ ಜೊತೆನೂ ನಾನು ಚೂಡಿದಾರ್ ಹಾಕ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು ಪುಟ್ ಸೀರೆ ಹಾಕ್ಕೊಂಡು ಎಲ್ಲ ಫೋಟೋನ ಹಿಡಿಸ್ಕೊಂಡ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸನ್ನೇ ಎಲ್ಲ ಹಿಡಿಸ್ಕೊಂಡು, ಎಲ್ಲ ದೊಡ್ಡವಳಾದ್ಮೇಲೆ ಹಿಡಿಸ್ಕೊಂಡಿದ್ದೀನಿ. 9th ಸ್ಟ್ಯಾಂಡರ್ಡ್ ಇದ್ದಾಗಲೂ ಹಿಡಿಸ್ಕೊಂಡಿದ್ದೀನಿ. ಪಿಕ್ಚರ್ಗಳಿಗೆಲ್ಲ ಹೋಗ್ತಿದ್ರ ಗುರುಗಳೇ? ಪಿಕ್ಚರ್ಗೆ ಇಂಟ್ರೆಸ್ಟ್ ಇತ್ತು. ನಾವೆಲ್ಲ ಹೋಗ್ತಾ ಇದ್ದಿದ್ದು ಕಾಮರಾಜ್ ರೋಡಿಂದ MG ರೋಡ್ ತುಂಬಾ ಹತ್ರ. ಅವಾಗ ನಮ್ಗೆ ಇದ್ದಿದ್ದು ಬ್ಲೂ ಮೂನು, ಬ್ಲೂ ಡೈಮಂಡು, ಸಿಂಫನಿ, ಈ ಥಿಯೇಟರ್ಗಳೇ, ಪ್ಲಾಜಾ, ರೆಕ್ಸ್, ಗ್ಯಾಲಕ್ಸಿ ಇದೇ ಇದ್ದಿದ್ದು. ಇಂಗ್ಲಿಷ್ ಪಿಕ್ಚರ್ಗಳಲ್ಲ ನಾವು ನೋಡ್ತಿದ್ವಿ, ಇಂಗ್ಲಿಷ್ ಪಿಕ್ಚರ್ ಜಾಸ್ತಿ. ನಾವು ಆದಷ್ಟು ಕನ್ನಡ ಪಿಕ್ಚರ್ ಕಮ್ಮಿ ಇತ್ತು ಅಲ್ಲಿ. ಕನ್ನಡ ಪಿಕ್ಚರ್ ಅಂದ್ರೆ ಚೆನ್ನಾಗಿರ್ತಕ್ಕಂಥ ಹಳೆ ಪಿಕ್ಚರ್ಗಳಾದ್ರೆ ಮಾತ್ರ ಅದೆಲ್ಲ ಆದರ್ಶ ಥಿಯೇಟ್ರಲ್ಲಿ ನೋಡ್ತಿದ್ವಿ. ನಾಗಾ ಥಿಯೇಟ್ರಲ್ಲಿ ಬರ್ತಾ ಇದ್ದಾಗ ಮಾರ್ನಿಂಗ್ ಶೋ ನೋಡ್ತಿದ್ವಿ. ಲಾವಣ್ಯಲ್ಲಿ ಫಸ್ಟ್ ಮಾರ್ನಿಂಗ್ ಶೋ ಬರ್ತಿತ್ತು. ಲಕ್ಷ್ಮೀ ಥಿಯೇಟ್ರು, ಶ್ರೀ ಥಿಯೇಟ್ರು ಜಾಸ್ತಿ. ಅಮ್ಮನಿಗೂ ಫಿಲ್ಮ್ ಚೆನ್ನಾಗಿ, ಯಾಕೆಂದ್ರೆ ಅಮ್ಮನಿಗೂ ಫಿಲ್ಮ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ಫ್ಯಾನ್ ಫಾಲೋಯಿಂಗು ನಾವು MGR ಇರಬೇಕು, ಇವರು NT ರಾಮರು ಕಂಡ್ರೆ ನಮಗೆ ಇಷ್ಟ. ಅವಾಗ ದೇವ್ರ ಪಿಕ್ಚರ್ ಅಂತ ಹೊರಟಾಗ್ತಿದ್ವಿ. ದೇವ್ರ ಪಿಕ್ಚರ್ಗೆಲ್ಲ ಹೋದಾಗ ಈ ಕಡೆ ಥಿಯೇಟ್ರಿಗೆಲ್ಲ ಹೊರಟಾಗ್ತಿದ್ವಿ. MG ರೋಡ್ಗಾಗ ಸಾಯಂಕಾಲ ಸೆಕೆಂಡ್ ಶಿಫ್ಟ್ ಹೊರಟಾಗ್ಬಿಟ್ಟು ಸೆಕೆಂಡ್ ಶಿಫ್ಟಲ್ಲಿ ಆ ಪಿಕ್ಚರ್ ನೋಡ್ತೀವಿ. ಹಿಂದಿ ಪಿಕ್ಚರ್ ನೋಡಬೇಕು ಅಂದ್ರೆ ಈ ಕಡೆ ಅಲಂಕಾರಗೋ, ಕಲ್ಪನಾ ಥಿಯೇಟ್ರಿಗೋ, ಸಾಗರ್ಗೋ ಬರೆದ್ರೆ ಆ ಕಡೆ ಬಂದು ಪಿಕ್ಚರ್ಗಳು ನೋಡ್ತಾ ಇದ್ವಿ. ಭಾಳಷ್ಟು ಪಿಕ್ಚರ್ಗಳು ನೋಡ್ತಾ ಇದ್ವಿ. ಗುರುಗಳೇ, ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಿಮಗೆ ಅಂದ್ರೆ ಈ ಸಿನಿಮಾಗಳ ಬಗ್ಗೆ ಇವಾಗೆಲ್ಲ ನಾವು ಬಂಕ್ ಮಾಡ್ಬಿಟ್ಟು ಪಿಕ್ಚರ್ಗಳಿಗೆ ಹೋಗೋದು ಆ ಥರದ್ದೆಲ್ಲ ಮಾಡಿದಿರ? ಖಂಡಿತ ಮಾಡಿಲ್ಲ. ನಾನು ವಿದ್ಯಾಭ್ಯಾಸನ ಬಿಟ್ಟು ಹೋಗಿರೋವಂಥದ್ದು ಕೆಲಸ ಇತಿಹಾಸದಲ್ಲೇ ಮಾಡಿಲ್ಲ. ಓದೋವಾಗ ಓದೋದೆ, ಯಾವುದೇ ಎಂಟರ್ಟೈನ್ಮೆಂಟ್ ಯಾವುದೇ ಇರ್ತಿರಲಿಲ್ಲ. ನಮ್ಮಮ್ಮ ಮೊದಲೇ ಹೇಳ್ಕೊಡ್ರಿ, ಏನು ಓದ್ತೀಯೋ ಅದು ಓದು. ನೀನು 100 ಮಾರ್ಕ್ಸ್ಗೆ ಏನು ಮಾಡಿದ್ರೆ ಅಟ್ಲೀಸ್ಟ್ 80 ಬರುತ್ತೆ. 80 ಮಾರ್ಕ್ಸ್ ಮಾಡಿದ್ರೆ 60 ಬರುತ್ತೆ. 60 ಬಂದರೆ ಸಾಕು ಅಂದರೆ ಫೇಲ್ ಆಗೋದು ಗ್ಯಾರಂಟಿ. ಆದ್ದರಿಂದ ಮೊದಲಿಂದ ನೀನು ಫಸ್ಟ್ ಆಫ್ ಆಲ್ ಓದೋದು ಯಾವಾಗಲೂ 100ಗೆ ಯೋಚನೆ ಮಾಡಬೇಕು. ಚೆನ್ನಾಗಿ ಓದಬೇಕು. ಇಲ್ವಾ ಬೇಕಾಗಿಲ್ಲ, ನೀವು ಓದದೇ ಇದ್ರು ಏನು ಮಾಡ್ತೀರುತ್ತೆ ಅಂತ, ಓದಲೇಬೇಕು ಅಂತ. ಊಟದಲ್ಲಾಗಲಿ ಪ್ರತಿಯೊಂದು ನಮ್ಮಮ್ಮನ ಗೈಡ್ಲೈನು. ವಿದ್ಯಾಭ್ಯಾಸ ಬೇರೆ. ನಮ್ಮಮ್ಮನಿಗೆ ಏನು ಅಂದರೆ ಲಾಯರ್ ಆಗಬೇಕು ಅಂತ ಇಷ್ಟ ಆಯಿತು. ಅದಾದ ಮೇಲೆ ಇಂಪಾರ್ಟೆಂಟ್ ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಇಷ್ಟ ಆಯಿತು, ಅಥವಾ ಫಾರಿನ್ಗೆ ಹೋಗಬೇಕು ಅಂತ ಇಷ್ಟ ಆಯಿತು, ಇವನು ಒಳ್ಳೆ ಇಂಜಿನಿಯರ್ ಆಗಬೇಕು ಸ್ಟೂಡೆಂಟು ಅಂತ ಇಷ್ಟ ಆಯಿತು. ಅವಾಗೆಲ್ಲ ಕಂಪ್ಯೂಟರ್ ಇರಲಿಲ್ಲ, ಇಂಜಿನಿಯರ್ ಅಂದರೆ ದೊಡ್ಡದು. ಆವಾಗ ಎಲ್ಲರೂ ಮುಂದೆ ಕಣ್ಮುಂದೆ. ಯಾಕಂದರೆ ನಮ್ಮಮ್ಮ ತುಂಬ ಚಿಕ್ಕ ವಯಸ್ಸು, 8 ವಯಸ್ಸಿಗೆ ನಮ್ಮಮ್ಮನ ತಂದೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮಮ್ಮ ಚಿಕ್ಕ ವಯಸ್ಸಿಂದ ಆ ಮುಂಡಕ್ಕೆ ಇಲ್ಲೊಂದು ಅಂದರೆ ನಮ್ಮ ತಾಯಿಯವರ ತಾಯಿಗೆ ಅವರು ಯಜಮಾನ್ರು ಇಲ್ದಿದ್ದವ್ರು ಆಗ್ಬಿಟ್ರು. ಅವ್ರಿಗೇನು ಮನೆ ಇದೆ, ಇವಳಿಗೇನು ಮನೆ ಕೆಲಸದೊಳಗೆ ಇಟ್ಕೊಳ್ಳೋಣ, ತಂದೆ ಇಲ್ದಿದ್ದ ಮಗಳು ಇರಲಿ ಬಿಡು ಅಂತ ಇವ್ರು ನಮ್ಮಮ್ಮನ ತಾತ್ಸಾರ ಮಾಡಿ ಎಲ್ಲ ಕಣ್ಣು ಮುಂದೆ ರಿಲೇಷನ್ ಮುಂದೆ ನನ್ನ ಮಗ ಓದಿ ಬೇರೆ ಸ್ಟ್ಯಾಂಡರ್ಡ್ ಚೆನ್ನಾಗಿರಬೇಕು ಅನ್ನೋದು ಒಂದು ಹಠ ಇಟ್ಕೊಂಡ್ಬಿಟ್ಟಿದೆ. ಸೊ ಆ ಒಂದು ಹಠಕ್ಕೋಸ್ಕರ ವ್ಯವಸ್ಥಿತವಾಗಿ ನನ್ನ ಹಾಗೇ ಬೆಳೆಸೋ ಸ್ಟ್ರಿಕ್ಟಿಗಿಂತ ಒಂದು ರೀತಿ ವಿಶ್ವಾಸ, ಒಂದು ರೀತಿ ಪ್ರೀತಿ ಒಳಗಿಂದ ನನ್ನ ಮಗನೂ ಇದೇ ರೀತಿ ಇರಬೇಕು, ಬೇರೆಯವ್ರ ಮನೆ ಹೀಯಾಳಿಸ್ಬಾರ್ದು, ನನ್ನ ಜೊತೆ ಬಂದರೆ ನನ್ನ ಮಗ ಚೆನ್ನಾಗಿದ್ದಾನೆ ಅನ್ನೋದು ಇರಬೇಕು ಅಂತ ಬೆಳೆಸ್ಕೊಂಬಂದರು. ಸೊ ಅದೇ ಸಿಸ್ಟಮ್ ನನಗೆ ಹೇಳ್ಕೊಟ್ರಿಂದ ನಾನು ಹಾಗೆ ಬೆಳೀತಾ ಬಂದೆ. ಶಾಸ್ತ್ರದ ಬಗ್ಗೆ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಆಧ್ಯಾತ್ಮಿಕ ಇರ್ಬೋದು, ಇದೆಲ್ಲ ನಿಮ್ಮೊಳಗಡೆ ಎಲ್ಲ ಔಸ್ಕೊಂಡು ಕೂತಿದೆ ಅಂತ ನಿಮಗೆ ಗೊತ್ತಾಗಿದ್ದು ಯಾವಾಗ? ಅದೇ ನಾನು ಏನು ಅಂದೆ ಅಂದರೆ, ಒಂದ್ಸಲಿ ಚಿಕ್ಕ ವಯಸ್ಸಲ್ಲಿ ಯಾರ್ದೋ ಒಬ್ರು ಮನೆಗೆ ಹೋಗಿದ್ವಿ, ನನ್ನ ಕರ್ಕೊಂಡು ಒಬ್ರು ಮನೆಗೆ ಹೋಗಿದ್ವಿ. ಈ ಮಗು ಭಾಳ ವಿಶೇಷವಾಗಿ ಹೋಗ್ತಾನೆ. ಕಲಿಯುಗ ಅಂತ್ಯಕಾಲಮಲು ಪೆದ್ದ ಕೊಡಕವತಾಡು ಮೀ ಕೊಡುಕು ಅಂತ ಯಾರೋ ಒಬ್ರು ಹೇಳಿದ್ರು. ಅಲ್ಸೂರಲ್ಲೇ ಇದ್ವಿ. ಅಲ್ಸೂರಲ್ಲಿ ಅಗಸ್ತ್ಯರಾಡಿ ಅಂತಿದೆ, ಅವ್ರ ಹತ್ರ ಹೋಗಿದ್ದಾಗ ಅವರೇ ಅದೇ ಅಂದರು. ತಮಿಳ್ನಾಡು ದೇವಸ್ಥಾನಕ್ಕೆ ಒಂದ್ಸಲ ಕ್ಷೇತ್ರಕ್ಕೆ ಹೋದಾಗ ಅಲ್ಲೊಬ್ಬರು ಯಾರೋ ಸ್ವಾಮಿಗಳು, ಅವ್ರು ಯಾರ ಹತ್ರ ಮಾತಾಡಲ್ವಂತೆ. ಗೊತ್ತಿಲ್ದೇನೋ ನಮಗೆ ಗೊತ್ತಿಲ್ಲದೆ ಅವ್ರು ಬಂದ್ಬಿಟ್ಟು இந்த ರುದ್ರಾಕ್ಷಿಯಿಂದ ಪಯ್ಯನೆಲ್ಲ ಪೆರಿಯಾಳ ಅವರ ತುಂಬ ದೊಡ್ಡವನಾಗಿ ಬರ್ತಾನೆ, ಏನು ಯೋಚನೆ ಮಾಡಬೇಡ, ಭಾಳ ವಿಶೇಷವಾದ ವ್ಯಕ್ತಿ ಇವನು ಹುಟ್ಟಿರೋದೇ ಲೋಕಕಲ್ಯಾಣಾರ್ಥವಾಗಿ, ಇವನು ಹುಟ್ಟಿರೋ ಕಾರಣನೇ ಬೇರೆ, ಇವನು ಏನಕ್ಕೆ ಹುಟ್ಟಿದ್ರೆ ನಿಮಗೆ ಮುಂದಿನ ದಿವಸಗಳಲ್ಲಿ ಗೊತ್ತಾಗತ್ತೆ ಅಂಥೇಳಿ ಆಶೀರ್ವಾದ ಮಾಡಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಕಡೆ ಹೇಳ್ತಾ ಬಂದರು. ನಾನು ಒಂದ್ಸಲಿ ಈ ವಿದ್ಯಾಭ್ಯಾಸದ ಸಮಯದಲ್ಲಿ ಕಷ್ಟಪಟ್ಕೊಂಡಾಗ ಬಸ್ಸಲ್ಲೋ ಟ್ರೈನಲ್ಲೋ ನನಗೆ ರಜೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿರಲಿಲ್ಲ.
ಒಬ್ಬೊಬ್ಬನೇ ಅಥವಾ ಏನಾರು ಗೊತ್ತಿದ್ದವ್ರ ಜೊತೆನೆ ಊರುಗಳಿಗೆ ದೇವಸ್ಥಾನಗಳಿಗೆ ಹೋಗ್ತಿದ್ದೆ. ಬೇರೆ ಯಾವುದು ಇಷ್ಟಲ್ಲ ಆಧ್ಯಾತ್ಮ ದೇವಸ್ಥಾನ ನನ್ನಲ್ಲೇ ಯಾವಾಗಲೂ ಆಧ್ಯಾತ್ಮ ದೇವಸ್ಥಾನ. ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಅರ್ಚನೆ ಮಾಡಿಸ್ತಿದ್ದೆ. ಇದು ಸುಮಾರು ಕಾಲೇಜ್ ಟೈಮಲ್ಲಿ. ಸೊ ಅರ್ಚನೆ ಮಾಡಿಸ್ತಿದ್ದೆ, ನಕ್ಷತ್ರ ರಾಶಿ ಎಲ್ಲ ಹೇಳಿದೆ. ದೇವ್ರ ದರ್ಶನ ಮಾಡಿದ ತಕ್ಷಣ ಎಲ್ಲ ಆಗೋದ್ಮೇಲೆ ಅರ್ಚಕರು ಆಚೆ ಬಂದರು. ಹಿಂಗೆ ಕೊಂಚ ನಿಮಿಷ ಹಿಂಗೆ ಕೈ ವೈ ಅಂದರು. ಒಂದು ದೇವಸ್ಥಾನ ಜಾಗದಲ್ಲಿ ಹೋಗಿ ಹಿಂಗೆ ಕೈ ಇಟ್ಟೆ. ಆ ಹಿಂದುಗಡೆ ಒಂದು ರಂಧ್ರ ಇದೆ, ತಿರುಚೇರೆ ಅಂತ. ಅದು ಅಲ್ಲಿಂದ ಪೆರುಚೇರೆ ಅಂತ ಒಂದು ಊರು, ಕುಂಭಕೋಣಮಿಂದ 22 ಕಿಲೋಮೀಟ್ರು. ಇವತ್ತಿಗೂ ದೇವಸ್ಥಾನ ಇದೆ. ಆ ಜಾಗದಲ್ಲಿ ಹಿಂಗೆ ಕೈ ಇಟ್ಟಾಗ ಕಲ್ಲು ಜರುಗ್ತು. ಆ ಕೈ ಅಲ್ಲಿ ಇಟ್ಟಾಗ ಜರುಗಿ ಅದು ಬೆರೆದಿರೋದನ್ನು ಓದ್ಬೋದು, ಜರುಗದ ಮೇಲೆ ಓದ್ಬೋದು. ಸೊ ಏನು ಅಂದರೆ ಈಗ ನೀನು ಅಲಿಬಾಬಾ 40 ಥೀವ್ಸ್ ಅಂತಿಲ್ವಾ, ಭಾಗತ್ ಕುಲ್ಜಾ ಸಿಂಹ ಆ ಥರ ಇದು ಕಲ್ಲು ಜರುಗುತ್ತೆ. ಹಿಂಗಿಟ್ಟಾಗ ಆ ಕಲ್ಲು ಜರುಗಬೇಕು. ಅದ್ರಲ್ಲಿ ಲಿಪಿ ಓದು. ಭಾಳ ದೊಡ್ಡ ವಿಶೇಷ, ನೀನು ಮಹಾನ್ ಅಂತ. ಏನಂದ್ರೆ ಇದೇನು ಹಿಂಗೆ ಅಂದ್ಬಿಟ್ರಲ್ಲ ಅಂತ. ಕಲಿಯುಗಕ್ಕೋಸ್ಕರ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ ಅಂತ ಕರೀತಾರೆ. ನೀನು ಮಹಾಲಕ್ಷ್ಮಿಗೋಸ್ಕರ ಹುಟ್ಟರು. ನೀನು ನಿನ್ನ ಒಂದು ಪೂರ್ವಾಜಿತ ಕರ್ಮಕ್ಕೆ ಅಷ್ಟಲಕ್ಷ್ಮಿ ಶ್ರೀಚಕ್ರ ಕಾಲ, ಶ್ರೀಚಕ್ರ ಪ್ರತಿಷ್ಠಾಪನೆ ಆಗೋಗಿದೆ ಜಗತ್ತಿಗೆ. ಅಷ್ಟಲಕ್ಷ್ಮಿಯಲ್ಲಿ ಸಂಪೂರ್ಣ ಲಕ್ಷ್ಮಿ ಪ್ರತಿಷ್ಠಾಪನೆ ಆಗ್ತಾಳೆ. ಸೊ ಲಕ್ಷ್ಮಿಗೋಸ್ಕರ ಹುಟ್ಟಿದವನ ಮಗ ನೀನು ಅಂತ ಹೇಳ್ಬಿಟ್ಟು, ಏನೋ ಎತ್ತ ಅಂತ ನನಗೂ ಗೊತ್ತಿಲ್ವಲ್ಲ, ಸುಮ್ಮನೆ ಆಗ್ಬಿಟ್ಟು. ಹಿಂಗಿಟ್ಟಾಗ ಕೈ ಮ್ಯಾಚ್ ಆಗಬೇಕು, ಕರೆಕ್ಟಾಗಿ ಹಾಗೆ ಮ್ಯಾಚ್ ಆಗ್ತದೆ. ಹೆಂಗೆ ಇದು 2ನೇ ಕ್ಲಾಸ್, ನಾನು 2nd ಸ್ಟ್ಯಾಂಡರ್ಡ್. ಸೊ ನಾನು ಇಲ್ಲಿ ಹಿಂಗೆ ಕೈ ಇಟ್ಕೊಂಡಾಗ ಒಬ್ಬನು ಯಾವನೋ ಬಂದು ಹೋಗೋ ಅಂತಿದ್ದ. ಯಾವುದೋ ಹುಡುಗ, ಇದೇ ಸಂಜೆ ಸಬ್ಸಲ್ಲಿ. ಅಯ್ಯೋ ಹೋಗಲ್ಲ ಬಿಡು, ನನ್ನ ಕ್ಲಾಸಿಗೆ ನಾನು ಬಿಟ್ಟು ಹೆಂಗೆ ಹೋಗತ್ತೆ. A ಸೆಕ್ಷನ್, B ಸೆಕ್ಷನ್, C ಸೆಕ್ಷನ್. ಸೊ B ಸೆಕ್ಷನಲ್ಲಿದ್ದೆ. ಹಿಂಗೆ ಕೈ ಇಟ್ಕೊಂಡಿದ್ದಾಗ ಧಡಾರಂತ ಬಾಗ್ಲಾಗ್ತ. ಇದು ನೋಡುವ 5 ಬೆರಳು ಒಂದು ಸಮ ಇರುತ್ತೆ. ಈ ದೊಡ್ಡ ಬೆರಳಿದು ಮಧ್ಯದ್ದು, ಇಷ್ಟು ಬೆರಳಲ್ಲಿ 3 ಬೆರಳು ಒಂದು ಸಮ ಇದೆ. ಇಷ್ಟು ಬೆರಳು ಆಚೆ ಪಠಾರ ಅಂತ ಹೊರಟಾಯ್ತು, ಜಜ್ಜೋಯ್ತು. ಅವಾಗ ಫುಲ್ ರಕ್ತ. ಸ್ಕೂಲಿಂದ ಕರ್ಕೊಂಡೋಗಿ ಇಮಿಡಿಯೇಟ್ ಅಮ್ಮಪ್ಪನ ಕರೆದು ಮಾಡಿ ಅಲ್ಲಿ ಕರ್ಕೊಂಡೋಗಿ ಅಂತ ಇನ್ಸ್ಟಿಟ್ಯೂಟ್ಸ್ ಎಲ್ಲ ಹಾಕೋದು. ಇಲ್ಲಿ ವಿಶೇಷ ಏನಂದರೆ ಇಲ್ಲಿಂದ ಮೂಳೆ ಬೆಳೆಯುತ್ತೆ. ಇಲ್ಲಿಂದ ಮೂಳೆ ಬೆಳೆದ್ರೆ ಈ ಮೂಳೆ ಮಾತ್ರ ಬೆಳೆಯುತ್ತೆ. ಸೊ ಬೆಳೆಯಲ್ಲ, ಮೂಳೆ ಮಾತ್ರ ಬೆಳೆಯುತ್ತೆ. ಇಲ್ಲಿ ತುಳಸಿಗೆ ಇದು ಕಟ್ ಮಾಡೋದ್ರಿಂದ ಇದು ಬೆಳೆಯಲ್ಲ. ಸೊ ಏನಾಗೋಯ್ತು, ಇಷ್ಟಕ್ಕೆ ನಿಂತೋಯ್ತು. ಉಗುರು ಮಾತ್ರ ಬೆಳೆಯುತ್ತೆ. ಉಗುರು ಬೇಸ್ ಇಲ್ಲಿಂದ ಇರುತ್ತೆ ಅಂತ. ಸೊ ಅದಕ್ಕೆ ಒಂದೊಂದ್ಸಲ ಹೇಳ್ತೀನಿ, 3 ಬೆರಳು 5 ಬೆರಳು ಒಂದು ಸಮಯ, 3 ಬೆರಳು ಒಂದು ಸಮಯದ ಗುರು ಅನ್ನೋದ್ರ ಚೆನ್ನಾಗಿದೆ ಬಿಡು ಅಂತ ಹೇಳ್ತಾ ಇರ್ತೀನಿ. ಸೊ ಆ ಟೈಮಲ್ಲಿ ಈ ಬೆರಳೇ ಮ್ಯಾಚ್ ಆಗಬೇಕು, ನನ್ನ ಬೆರಳೇ ಮ್ಯಾಚ್ ಆಗಬೇಕು, ಆ ನಕ್ಷತ್ರಕ್ಕೆ ಆಗಬೇಕು ಅಂದ್ರೆ ದಶೆ ಟೈಮ್ಗೆ. ಅದು 2ನೇ ಕ್ಲಾಸ್ ಆಗಿದ್ದು. ನಾನು ಕಾಲೇಜ್ ಟೈಮಲ್ಲಿ ಕೈಗೊಟ್ಟಿದ್ದು. ಸೊ ಅವಾಗ ಮಾಡಿ ಅದೇ ನಕ್ಷತ್ರ ಬಂತು, ನಂದೇ ನಕ್ಷತ್ರ, ನಂದೇ ನಾಡಿ ನೋಡಿದ್ರು. ನನ್ನ ನಕ್ಷತ್ರಕ್ಕೆ ಏನು ಅಂಶ ಅಂತ ಎಲ್ಲ ಬರೆದಿದ್ದು, ಇವನು ಹಿಂಗೆ ಆಗ್ತಾನೆ ಅಂತ ಆ ಕ್ಷೇತ್ರದಲ್ಲಿ ಬರೀತು. ಆವಾಗಿಂದ ಏನಾಯ್ತು, ನನಗೆ ಆಧ್ಯಾತ್ಮದಲ್ಲಿ ದೇವ್ರ ಮೇಲೆ ನಂಬಿಕೆ ಇತ್ತು ಅಷ್ಟೇ. ಇನ್ನೂ ಸ್ಟ್ರಾಂಗ್ ಆಯಿತು. ದೇವ್ರಿಗೋಸ್ಕರ ನಾನು ಹುಟ್ಟಿದ ಮೇಲೆ ದೇವ್ರಿಗೋಸ್ಕರ ಮಾಡಬೇಕು, ಜನಕ್ಕೋಸ್ಕರ ಹುಟ್ಟಿದ ಮೇಲೆ ಜನಕ್ಕೋಸ್ಕರ ಮಾಡಬೇಕು. ಅಲ್ಲೇ ಬರೆದು ಬಿಟ್ಟಿದ್ದಾನೆ, ಎಂಥ ಜನ್ಮ ನಂದು ಪುಣ್ಯ ಅಂತ. ನಾನು ಯಾವ ಕಾಲಕ್ಕೂ ಸಿಗರೇಟ್ ಸೇದಲ್ಲ, ಯಾವ ಕಾಲಕ್ಕೂ ಕುಡ್ದಿಲ್ಲ, ಯಾವ ಹುಡುಗಿರ ಜೊತೆ ಕಾಲೇಜಲ್ಲಾಗಲಿ ಸ್ಕೂಲಲ್ಲಾಗಲಿ ಯಾರ ಜೊತೆನೂ ಹೋಗಿಲ್ಲ. ಲವ್ ಗಿವ್ ಪವಟು ಯಾವ ಪುಡ್ಗೋಸಿನಿರಲಿಲ್ಲ. ಸೊ ನಾನೇನು ಅಂದರೆ ಚಿಕ್ಕ ವಯಸ್ಸಿಂದ ಒಂದು ಬಾಳ್ಯ ಕುಟುಂಬದಿಂದ ಅವ್ರ ಕಷ್ಟಗಳೆಲ್ಲ ನೋಡುತ್ತಿದೆ. ಇವ್ರ ಮನೇಲಿ ಹಿಂಗೆ ಕಷ್ಟ ಅಂತೆ, ಒಟ್ಟು ಕುಟುಂಬಗಳಲ್ವಾ, ಅವ್ರ ಮನೇಲಿ ಆ ಕಷ್ಟ. ನಾನು ಮದುವೆ ಮಾಡ್ಕೋಬಾರ್ದು, ಇವ್ರದ್ದೆಲ್ಲ ಯಾವ ಸಂಸಾರನೇ ಬೇಡ, ಇದಕ್ಕೋಸ್ಕರನೇ ಜಗತ್ತು ಅಂತ ತಲೆಗೆ ನಾನು ಹಾಕೋಂತ ಬಂದ್ಬಿಟ್ಟು ಆಟೋಮೆಟಿಕ್. ಸೊ ಈ ಆಧ್ಯಾತ್ಮ ಅನ್ನೋದು ಆವಾಗ ನನಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಬಂತು. ಜಾಸ್ತಿ ಫಿಲಾಸಫಿಕಲ್ ಆಯಿತು. ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದೆ, ಒಂದೊಂದು ಕಲ್ತ್ಕೊಂಡ್ಬಂದೆ. ಸೊ ಇದೆಲ್ಲ ಒಂದೊಂದಾಗಿ ಮಾಡಿಕೊಂಡು ಇವತ್ತಿಗೆ ಸತ್ಯರೂಪ ಸಾಕ್ಷಿ ಅನ್ನೋದು ಇದಕ್ಕೆ. ಇನ್ನೊಂದು ತಮಾಷೆ ಏನು ಗೊತ್ತಾ, ನಾನು ಆಗಲೇ ಕೇಳಿದಾಗೆ ಫಿಲ್ಮ್ ಇಂಡಸ್ಟ್ರಿ ಇಸ್ ಒನ್ ಆಫ್ ದಿ ಬೇಸ್. ನನಗೆ ಹೆಂಗೆ ಬೇಸು ಅಂದರೆ, ಸ್ಟೇಜ್ ಫಿಯರ್ ಇರಲಿಲ್ಲ ಅನ್ನೋದಕ್ಕೆ ಫಿಲ್ಮ್ ಆಯಿತು. ಇಲ್ಲಿ ನಾನೊಂದು ಕಾರ್ಯಕ್ರಮ ಮಾಡಿದಾಗ ಜನ ನಾನು ನೋಡಬೇಕು ಅನ್ನೋದಕ್ಕೆ ಅದು ಮೂಲ ಅಲ್ಲಿಗೆ ಲಿಂಕ್ ಬರ್ತೀನಿ ಗುರುಗಳೇ. ನನಗೆ ಸರ್ಪ್ರೈಸಿಂಗ್ ಅನಿಸ್ತಾ ಇರೋದು ಅಂದರೆ ಒಂದು ಕುತೂಹಲ ಮೂಡ್ತಾ ಇರೋದು, ಪ್ರಶ್ನೆ ಕೇಳಬೇಕು ಅಂತ. ಇವಾಗ ನಿಮ್ಮ ಒಂದು ಜರ್ನಿನ ಇಲ್ಲಿವರೆಗೂ ನಿಮ್ಮ ಹುಟ್ಟಿದಾಗಿಂದ ನಿಮ್ಮ ಒಂದು ಟೀನ್ಸ್ವರೆಗೂ ನಾವು ಕೇಳ್ಕೊಂಡ್ಬಂದಾಗ ಸಿನಿಮಾ ನೀವು ಹೆಚ್ಚಾಗಿ ನೋಡ್ತಿದ್ದವರಲ್ಲೇ ಅವನ ಬಾಲ್ಯದಲ್ಲಿ ಅವಾಗ ನೋಡ್ತಾ ಇದ್ದಿದ್ದಷ್ಟೇ. ಅಂದರೆ MSc ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿ ಇಷ್ಟು ವಿದ್ಯಾಭ್ಯಾಸ ತಗೊಂಡು ಕೆರಿಯರ್ನ ಯಾವುದೋ ನೀವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಸಿನಿಮಾಗೆ ಏನಕ್ಕೆ ಬಂದ್ರಿ? ಸರ್ ಅವಾಗ ಟೈಮ್ಗಿಂತ ಮಾಡಿ ವೀರಸ್ವಾಮಿ ಅಂತ ಹೇಳಿ ಪಿಕ್ಚರ್ ಮಾಡಿಸಿದ್ರು. ರವಿಚಂದ್ರನ್ ಜೊತೆ ಪಿಕ್ಚರ್ಗೆ ಮಾಡಿಸಿದಾಗ ಯಾವುದು ಗುರುಗಳು ಯಾವ ಕ್ಯಾರೆಕ್ಟರ್ ಮಾಡಿದಾಗ ಪ್ರೇಮ್ಲೋಕ ಟೈಮ್ ಕರೆದ್ರು. ಪ್ರೇಮ್ಲೋಕ ಟೈಮ್ ನನಗೆ ರಜೆ ಇರಲಿಲ್ಲ, ನಾನು ಬರೋಕ್ಕಾಗಲ್ಲ ಅಂತೆ. ಸೊ ಹಾಗೆ ಒಂದೊಂದೇ ಮಾಡಿ ಅವಾಗಿಂದ ರವಿ ನನಗೆ ಬೇಡ. ಹೌದು, ನೋಡಿದ್ದೀನಿ ನಿಮ್ಮ ರವಿ ಸರ್ ಸಂಬಂಧನ. ಅದಕ್ಕೆ ವೀರಸ್ವಾಮಿ ಅವ್ರ ಬಗ್ಗೆ ಹೇಳಿ ಗುರುಗಳು, ಯಾವ ತರ ನಿರ್ಮಾಪಕರು ಅವ್ರ ಬಗ್ಗೆ ಸಾಕಷ್ಟು ಕೇಳಿದೀವಿ ನಾವು.